ಬಾಗಲಕೋಟೆಯಲ್ಲಿ ಐತಿಹಾಸಿಕ ಕೆರೆಯ ಅಭಿವೃದ್ಧಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇದ್ರು. ಕೆರೆ ಮಾತ್ರ ಅಭಿವೃದ್ಧಿ ಆಗಿಲ್ಲ. ಕೆರೆ ಬದಲಾಗಿ ಕೆರೆ ಹೆಸರಲ್ಲಿ ಅಭಿವೃದ್ಧಿ ಆಗ್ತಾ ಇರೋದು ಯಾರು ಅಂತ ಕೇಳಿದ್ರೆ ಒಂದು ಅಧಿಕಾರಿಗಳು, ಮತ್ತೊಂದು ಜನಪ್ರತಿನಿಧಿಗಳು. 10 ವರ್ಷಗಳ ಒಳಗೆ ಕೆರೆ ಅಭಿವೃದ್ಧಿಗೆ ಅಂತ 12 ಕೋಟಿ ಕೆರೆ ತುಂಬುವ ಯೋಜನೆಗೆ ಅಂತಾನೆ ಖರ್ಚು ಮಾಡಿದ್ರೆ 5 ಕೋಟಿ ಹಣ ಕೆರೆ ಹೂಳೆತ್ತೋಕೆ ಅಂತ ಖರ್ಚು ಮಾಡಲಾಗಿದೆ. ಬಟ್ ಕೆರೆ ಮಾತ್ರ ತುಂಬೇ ಇಲ್ಲ. ಇದರಿಂದ ಒಟ್ಟು 17 ಕೋಟಿ ರೂಪಾಯಿ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಈಗ ಮತ್ತದೇ ಕೆರೆ ಅಭಿವೃದ್ಧಿಗಾಗಿ 50 ಕೋಟಿ ವೆಚ್ಚದ ಕಾಮಗಾರಿಗೆ ಸರ್ಕಾರ ಚಾಲನೆ ಕೊಟ್ಟಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ 50 ಕೋಟಿ ವೆಚ್ಚದಲ್ಲಿ ಮುಚಖಂಡಿ ಕೆರೆ ತುಂಬುವಂತಹ ಯೋಜನೆಗೆ ಮತ್ತೆ ಕಾಮಗಾರಿ ಶುರು ಮಾಡಲಾಗಿದೆ. ಈ ಯೋಜನೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಭ್ರಷ್ಟಾಚಾರ ಕಂಡು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ಯವಹಾರದ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೋ ಅಥವಾ ಯೋಜನೆ ಹೆಸರಲ್ಲಿ ಕೋಟಿ ಕೋಟಿ ಹಣ ಲಪಟಾಯಿಸುವ ಕಾಯಕವೋ ಗೊತ್ತಿಲ್ಲ. ಆದ್ರೆ ಒಂದು ಯೋಜನೆಗೆ ಸರಿಸುಮಾರು 100 ಕೋಟಿ ವೆಚ್ಚವನ್ನ ಮಾಡಿ ಇಲ್ಲಿಯ ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿ ಎನ್ನುವುದಕ್ಕೆ ಸಾಕ್ಷಿ ಎಂಬಂತಿದೆ ಆ ಕಾಮಗಾರಿ. ಸದ್ಯಕ್ಕೆ ಆ ಕಾಮಗಾರಿಯನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ಈಗ ನಾವಿರ್ತಕ್ಕಂಥದ್ದು ಬಾಗಲಕೋಟೆ ಹೊರವಲಯದಲ್ಲಿರ್ತಕ್ಕಂಥ ಮುಚಖಂಡಿ ಕೆರೆ ಅನ್ನುವಂಥದ್ದು ಐತಿಹಾಸಿಕ ಕೆರೆ. ಈಗಾಗಲೇ ಏನು ಬತ್ತಿ ಹೋಗ್ತಾ ಇರತಕ್ಕಂಥದ್ದು. ಹೀಗಾಗಿ ಸುಮಾರು 12 ವರ್ಷಗಳ ಅವಧಿಯಲ್ಲಿ ಈ ಕೆರೆಯ ಅಭಿವೃದ್ಧಿಗಂತ ಸುಮಾರು 15 ಕೋಟಿಗಳನ್ನ ಈಗಾಗಲೇ ಇಲ್ಲಿಯ ರಾಜಕಾರಣಿಗಳು ವ್ಯಯ ಮಾಡಿರ್ತಕ್ಕಂಥದ್ದು. ಆದ್ರೆ ಕೆರೆ ತುಂಬುವ ಯೋಜನೆ ಆಗಿರ್ಬೋದು, ಕೆರೆಯನ್ನ ಹೂಳೆತ್ತುವ ಕಾಯಕ ಆಗಿರ್ಬೋದು, ಯಾವುದೂ ಕೂಡ ನಡೆದಿಲ್ಲ. ಕೇವಲ ಪೇಪರಿನಲ್ಲಿ ಅಂದ್ರೆ ಕಾಗದದಲ್ಲಿ ಮಾತ್ರ ದುಡ್ಡನ್ನು ಲಪಟಾಯಿಸಿರುವಂತಹ ಸಂಖ್ಯೆ ಇಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರಬಹುದು. ಈಗಾಗಲೇ ಸುಮಾರು 2012ರಿಂದ ಈ ಕೆರೆ ಅಭಿವೃದ್ಧಿಗೆ ಇಲ್ಲಿನ ಸರ್ಕಾರಗಳು ಮುಂದಾಗ್ತವೆ. ಆದ್ರೆ ಸರಿಸುಮಾರು 10ರಿಂದ 12 ವರ್ಷಗಳ ಕಾಲ ಈ ಕೆರೆ ಅಭಿವೃದ್ಧಿಗಂತ ಕೋಟಿ ಕೋಟಿ ಹಣವನ್ನ ಇಲ್ಲಿಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ವ್ಯಯವನ್ನ ಮಾಡ್ತಾರೆ. ಆದ್ರೆ ಯಾವುದೇ ಸ್ಥಿತಿಯಲ್ಲಿ ಈ ಕೆರೆ ಅಭಿವೃದ್ಧಿ ಆಗಿಲ್ಲ. ಇನ್ನು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು 12 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ 2013ರಲ್ಲಿ ಈ ಕೆರೆಗೆ ನೀರು ತುಂಬುವ ಯೋಜನೆ ಅಂತ ಪೈಪ್ಲೈನ್ ಅನ್ನು ಕೂಡ ಮಾಡ್ತಾರೆ. ಆದ್ರೆ ಇಂದಿಗೂ ಕೂಡ ನೀರು ಬರ್ತಾ ಇಲ್ಲ. ಇದು ಇಲ್ಲಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು. ಇನ್ನು ಕೆರೆ ತುಂಬುವ ಯೋಜನೆಗೆ ಸುಮಾರು 5 ಕೋಟಿಯನ್ನ ಖರ್ಚು ಮಾಡಿ ಇಲ್ಲಿಯ ಮಣ್ಣನ್ನು ಹೂಳೆತ್ತಿ ಇದಕ್ಕೆ ಕೆರೆಯನ್ನು ತುಂಬಿಸಬೇಕು ಅನ್ನುವಂಥದ್ದು ಇಲ್ಲಿನ ಜನಪ್ರತಿನಿಧಿಗಳು ಮಾತನಾಡಿದ್ರು. ಆದ್ರೆ ಅದು ಯಾವುದೂ ಕೂಡ ಆಗಿಲ್ಲ. ಮತ್ತೊಂದು ವಿಪರ್ಯಾಸ ಅಂತಂದ್ರೆ ಇದೇ ಕೆರೆಯನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ಕೇವಲ 2-3 ವರ್ಷದ ಅವಧಿಯಲ್ಲಿ ಸುಮಾರು 50 ಕೋಟಿ ವೆಚ್ಚದಲ್ಲಿ ಮತ್ತೆ ಒಂದು ದೊಡ್ಡದಾದ ಪೈಪ್ಲೈನ್ ಅನ್ನು ಮಾಡಿ ನಾವು ಕೆರೆ ತುಂಬಿಸ್ತೀವಿ ಅಂತ ಹೊಂಟಿದ್ದಾರೆ. ಹೀಗಾಗಿ ಇದು ಎಲ್ಲವನ್ನು ನೋಡಿದಾಗ ಸರಿಸುಮಾರು 10-12 ವರ್ಷದಲ್ಲಿ ಈ ಕೆರೆ ಅಭಿವೃದ್ಧಿಗಂತಾನೆ ಅಂದ್ರೆ 100 ಕೋಟಿವರೆಗೆ ಹಣವನ್ನ ಖರ್ಚು ಮಾಡಿ ಲಪಟಾಯಿಸ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಅಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ. ಲೋಕಸಭೆ ಸನಿಹ ಬರ್ತಾ ಇದ್ದ ಹಾಗೆ ಜಾತಿ ಜನಗಣತಿ ಅನ್ನೋ ವಿಚಾರ ಸರ್ಕಾರದ ಪಾಲಿಗಂತೂ ಸೆರಗಲ್ಲಿ ಕೆಂಡ ಕಟ್ಕೊಂಡಂತಹ ಅನುಭವವನ್ನ ಕೊಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ಪ್ರಬಲ ಜಾತಿಗಳು ವಿರೋಧವನ್ನ ಡೇ 1 ಇಂದ ಈ ವಿಚಾರ ಯಾವಾಗ್ಲಿಂದ ಮುನ್ನೆಲೆಗೆ ಬಂತು ಆವಾಗ್ಲಿಂದ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ನ 2 ಪ್ರಬಲ ಸಮುದಾಯಗಳ ನಾಯಕರಿಂದಲೇ ವರದಿಗೆ ಭಾರಿ ವಿರೋಧ ವ್ಯಕ್ತ ಆಗಿದೆ. ಒಕ್ಕಲಿಗ ಸಮುದಾಯದ ನಾಯಕರ ನಂತರ ಈಗ ವೀರಶೈವ ಲಿಂಗಾಯತ ನಾಯಕರ ಸರದಿ ಶುರುವಾಗಿದ್ದು ಸಮೀಕ್ಷೆ ವರದಿಯಲ್ಲಿ ಏನಿದೆ ಎಂಬ ಮಾಹಿತಿ ಗೊತ್ತಾಗೋ ಮುಂಚೆನೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಇನ್ನು ಜಾತಿ ಸಮೀಕ್ಷೆ ವರದಿ ಸ್ವೀಕಾರ ವಿರೋಧಿಸೋಕೆ ಅಖಾಡಕ್ಕೆ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಇಳಿದಿದ್ದಾರೆ. ವರದಿ ಸ್ವೀಕಾರ ಮಾಡೋದು ಬೇಡ ಎಂಬ ಮನವಿ ಪತ್ರಕ್ಕೆ ಲಿಂಗಾಯತ ಸಚಿವರು, ಶಾಸಕರ ಸಹಿಯನ್ನ ಸಂಗ್ರಹ ಮಾಡಿ ಶಾಮನೂರು ಹಾಗೂ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಸಿಎಂಗೆ ಸಲ್ಲಿಕೆ ಮಾಡಲಾಗಿದೆ. ಪಕ್ಷಾತೀತವಾಗಿ ಲಿಂಗಾಯತ ನಾಯಕರ ಸಹಿಯಾಗಿತ್ತು. ಕಾಂಗ್ರೆಸ್ನ 2 ಪ್ರಬಲ ವರ್ಗಗಳ ವಿರೋಧದಿಂದ ಸಿಎಂಗೆ ಟೆನ್ಷನ್ ಕೂಡ ಶುರುವಾಗಿದೆ. ಇದರಿಂದ 2 ಪ್ರಬಲ ಸಮುದಾಯಗಳ ವಿರೋಧ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ಸಿಎಂ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ತುಂಬಾ ಆಸೆ ಇತ್ತು ಜಾತಿ ಗಣತಿ ವಿಚಾರ ಲಾಭ ತಂದುಕೊಡುತ್ತೆ ಅಂತ. ಅವರು ಓಪನ್ ಆಗಿ ಇದ್ರ ಬಗ್ಗೆ ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರು. ಬಟ್ ಕಾಂಗ್ರೆಸ್ನಲ್ಲಿ, ಸ್ಥಳೀಯ ಕಾಂಗ್ರೆಸ್ ನಾಯಕರಲ್ಲಿ ಯಾವ ರೀತಿಯಾದಂತಹ ವೈರುಧ್ಯಗಳು ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅವ್ರು ಹೇಳ್ತಾ ಇರೋದು ಈ ಸಮೀಕ್ಷೆ ಹಲವು ವೈರುಧ್ಯಗಳಿಂದ ಕೂಡಿದೆ, ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಬೇಕು ಅಂತ ನಮ್ಮ ಸಮುದಾಯದ ಸಂಖ್ಯಾಬಲವನ್ನ ಕಡಿಮೆ ತೋರಿಸಿದ್ದಾರೆ, ಇದನ್ನ ಒಪ್ಪಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಅತ್ತ ದರಿ ಇತ್ತ ಪುಲಿ ಅನ್ನೋ ಸಿಚುವೇಶನ್. ಜನಗಣತಿ ಮಾಡ್ತಾ ಇದ್ದಾರೆ, ಜಾತಿ ಜನಗಣತಿ ಮಹಾಸಭಾದ ಮಾಡಕತ್ತಾರೆ. ಎಲ್ಲರೂ ಅಷ್ಟು MLAs, ಆಲ್ ಪಾರ್ಟಿ, ಎಲ್ಲ ಲಿಂಗಾಯತ MLAs ಅಷ್ಟು ಮಾಡ್ಯಾರ, ಎಲ್ಲ ಸಬ್ಕಾಸ್ಟ್ ಭೇಟಿಯಾಗಿ ಕೊಟ್ವಿ. ನಾವು ಯಾರು ಜನಗಣತಿ ಮಾಡೋದಕ್ಕೆ ವಿರೋಧ ಇಲ್ಲ. ಜನಗಣತಿ ಆಗಬೇಕು, ಜನಗಣತಿ ಪರ ಇದೇನೋ ಅಲ್ಲ. ಭಾಳ ಮಂದಿಗೆ ಯಾರ ಮನೆಗೆ ಬಂದೇ ಇಲ್ಲ ಜನಗಣತಿ ಮಾಡೋಕೆ, ಆ ರೀತಿಯಲ್ಲಿ ಹೆಂಗೆ ಜನಗಣತಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಭಾಳ ಮಂದಿಗೆ ಅದೊಂದು ಸಂಶಯ ಐತೆ. ಇನ್ನೊಂದು ಸಲ ಆಮೇಲೆ ಸೈಂಟಿಫಿಕ್ ಆಗಿಲ್ಲ, ಅನ್ಸೈಂಟಿಫಿಕ್ ಆಗೈತದು. ಸೈಂಟಿಫಿಕ್ ವೇದಾಗ
ಜನಗಣತಿ ಮಾಡಿರಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ಆಗಸದಲ್ಲಿ ಸಾಕಷ್ಟು ಕೌತುಕಗಳು ಅಡಗಿದೆ ಎನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಿರುವುದೇ. ಮಿಥುನ ರಾಶಿಯಿಂದ ಚಿಮ್ಮುವ ಜಿಮಿನಿಡ್ ವರ್ಷದಲ್ಲಿ ಸುಮಾರು 22 ಉಲ್ಕಾಪಾತ ಸಂಭವಿಸಿದೆ. ನಿನ್ನೆ ರಾತ್ರಿ 1 ಗಂಟೆಗೆ 100ಕ್ಕಿಂತಲೂ ಹೆಚ್ಚು ಉಲ್ಕೆಗಳ ದರ್ಶನ ಆಗಿದೆ. ಉಲ್ಕೆಗಳು ಹೆಚ್ಚಾಗಿ ಸೂರ್ಯನ ಸುತ್ತುವ ಧೂಮಕೇತುಗಳ ಧೂಳು. ಮಿಥುನ ರಾಶಿಯಿಂದ ಗಂಟೆಗೆ 120 ಉಲ್ಕೆಗಳು ಚಿಮ್ಮಿದೆ. ಬಿಳಿ, ಕೆಂಪು, ಹಳದಿ, ಹಸಿರು ಮತ್ತು ನೀಲಿ ಬಣ್ಣದ ಉಲ್ಕೆಗಳು ಭೂ ವಾತಾವರಣದಿಂದಾಗಿ ಸುಮಾರು 60ರಿಂದ 70 ಕಿಲೋಮೀಟರ್ ಎತ್ತರದ ಆಕಾಶದಲ್ಲಿ ನಡೆಯುವ ವಿದ್ಯಮಾನ ಆಗಿದೆ. ಧೂಳಿನ ಕಣಗಳ ಘರ್ಷಣೆಯಿಂದ ಉರಿದು ಹೋಗುತ್ತೆ. ಇದು ಬೆಂಕಿ ಉಂಡೆಯಂತೆ ಗೋಚರಿಸುತ್ತೆ. ಡಿಸೆಂಬರ್ ರಾತ್ರಿ ಆಕಾಶದಲ್ಲಿ ಇಂಥ ಉಲ್ಕೆಗಳು ತುಂಬಾ ಪ್ರಮಾಣದಲ್ಲಿ ಸುಮಾರು ಒಂದು ನಿಮಿಷಕ್ಕೆ 2 ಉಲ್ಕೆಗಳನ್ನಷ್ಟನ್ನು ನೋಡ್ಬೋದು. ಯಾಕಿದು ಅಂತ ಕೇಳಿದರೆ, ನಮ್ಮ ಸೌರಮಂಡಲದಲ್ಲಿ ಸೂರ್ಯನ ಸುತ್ತ ನಮ್ಮ 8 ಗ್ರಹಗಳು ಸುತ್ತು ಹೋಗ್ತಾ ಇರುವಾಗ ಇದರ ಜೊತೆ ಕೋಟಿ ಕಟ್ಲೆ ಕಲ್ಲುಂಡೆಗಳು ಕೂಡ ಸುತ್ತು ಹೋಗ್ತಾ ಇವೆ. ಇದನ್ನು ನಾವು ಕ್ಷುದ್ರ ಗ್ರಹ ಅಂತ ಹೇಳ್ತೀವಿ. ಮಂಗಳ ಮತ್ತು ಗುರುಗ್ರಹದ ಮಧ್ಯದಲ್ಲಿ ಇದು ತುಂಬ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಅದನ್ನು ಆಸ್ಟರಾಯ್ಡ್ ಬೆಲ್ಟ್ ಅಂತ ಹೇಳ್ತೀವಿ. ಸೊ ಈ ಕ್ಷುದ್ರ ಗ್ರಹಗಳು ಆಸ್ಟರಾಯ್ಡ್ ಬೆಲ್ಟಲ್ಲಿ ಸೂರ್ಯನ ಸುತ್ತ ಹೋಗುವಂಥದ್ದು, ಭೂಮಿಯ ಹಾಗೆ. ಆದರೆ ಕೆಲವೊಂದು ಕ್ಷುದ್ರ ಗ್ರಹಗಳು ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲದೆ ತನ್ನದೇ ಕಕ್ಷೆಯಲ್ಲಿ ಸೂರ್ಯನ ಸುತ್ತ ಹೋಗ್ತಾ ಇರುತ್ತವೆ. ಹಾಗಾಗಿ ಈ ಕ್ಷುದ್ರ ಗ್ರಹದ ಕಕ್ಷೆ ಏನಿದೆ, ಅದೇ ರೀತಿ ಭೂಮಿಯ ಕಕ್ಷೆ ಏನಿದೆ, ಇದು ಒಂದು ಚುಕ್ಕಿಯಲ್ಲಿ, ಒಂದು ಬಿಂದುವಿನಲ್ಲಿ ಅಂತರಿಕ್ಷದಲ್ಲಿ ಸೇರ್ಕೊಳ್ತಾ ಇದೆ. ಹಾಗಾಗಿ ಈ ಕ್ಷುದ್ರ ಗ್ರಹ ಸೂರ್ಯನ ಸುತ್ತ ಹೋಗ್ತಾ ಇರುವಾಗ ಇದರ ಕಸ ಏನು ಅದೇ ಕಕ್ಷೆಯಲ್ಲಿ ತಿರುಗ್ತಾ ಇದೆ, ಅದರ ಒಳಗಿಂದ, ಅದರ ಮಧ್ಯದಿಂದ ನಾಳೆ ರಾತ್ರಿ ಆಕಾಶದಲ್ಲೊಂದು ಖಗೋಳ ವಿಸ್ಮಯ ಅಂತ ಹೇಳೋದಿಲ್ಲ ನಾನು, ಒಂದಿಷ್ಟು ಉಲ್ಕೆಗಳು ಬೀಳ್ತವೆ. ಈ ಒಂದು ವರ್ಷದಲ್ಲಿ ಸುಮಾರು 20-22 ಉಲ್ಕೆಗಳು ಬೀಳುವ ಸಂದರ್ಭ ಇರ್ತದೆ. ರಾತ್ರಿಯಲ್ಲಿ ಆ ಉಲ್ಕೆಗಳು ಬೀಳ್ತಾನೆ ಇರ್ತವೆ. ಕೆಲವು ಸರಿ ಅವುಗಳ ಉಲ್ಕೆಗಳ ವರ್ಷಧಾರೆ ಅದು ಹೆಚ್ಚು ಬೀಳುವಂಥದ್ದು. ಉದಾಹರಣೆಗೆ ಲಿಯೋನಿಡ್ ಉಲ್ಕಾಪಾತ ಅಂತ ನವೆಂಬರ್ 17ಕ್ಕೆ ಅದು ಸಿಂಹರಾಶಿಯಿಂದ ಚಿಮ್ಮುವುದು ಕೆಲವು ಗಂಟೆಗಳ ಕಾಲ. ಪ್ರತಿ ವರ್ಷ ಕಾಣಬೇಕು ಅಂತಿಲ್ಲ, ಕೆಲವು ವರ್ಷ ಹೆಚ್ಚು ಕಾಣುತ್ತೆ. ಇವತ್ತು ನಮ್ಮ ಮಿಥುನ ರಾಶಿಯಿಂದ ಜೆಮಿನಿಡ್ ಉಲ್ಕಾಪಾತ ಅಂತ ಪ್ರತಿ ವರ್ಷ ಡಿಸೆಂಬರ್ ಮಧ್ಯದಲ್ಲಿ ಆಗುವಂತಹ ಪ್ರಕ್ರಿಯೆ ಇದು. ಜೆಮಿನಿಡ್ ಉಲ್ಕಾಪಾತ ಅಂತ ಇವತ್ತು ನಡೀತದೆ. ಇವತ್ತು ಈ ವರ್ಷದ ಜೆಮಿನಿಡ್ ಉಲ್ಕಾಪಾತ ಚೆನ್ನಾಗಿರುತ್ತೆ. ಇವತ್ತು ರಾತ್ರಿ ಮತ್ತು ನಾಳೆ ರಾತ್ರಿ ಸುಮಾರು 1 ಗಂಟೆಯಿಂದ 3 ಗಂಟೆ ಹೊತ್ತಿಗೆ ನಿತ್ಯ ಮೇಲೆ ಬರುತ್ತೆ ಮಿಥುನ ರಾಶಿ. ಹಾಗಾಗಿ ಎಲ್ಲಾ ಕಡೆಯಿಂದ ಉಲ್ಕೆಗಳ ವರ್ಷಧಾರೆ ಕಾಣಬಹುದು ಅಂತ ಅಂದಾಜು ಮಾಡಿದ್ದಾರೆ. ಕೆಲವು ವರ್ಷ ವಿಶೇಷ, ಕೆಲವು ವರ್ಷ ವಿಶೇಷ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಚಂದ್ರ ಇರಬಾರದು, ಉಲ್ಕೆಗಳು ಚೆನ್ನಾಗಿ ಕಾಣಬೇಕು.